ಸಂಘವನ್ನು ಟೀಕೆ ಮಾಡೋದು, ಸಂಘವನ್ನು ನೋಂದಾವಣೆ ಆಗಿಲ್ಲ ಅಂತ ಹೇಳೋದು, ಇದ್ರ ಬಗ್ಗೆ ಟೀಕೆಗಳು ವ್ಯಾಪಕವಾಗಿರುವ ಹಿನ್ನೆಲೆ ಏನಂದರೆ, ಇಡೀ ಜಗತ್ತಲ್ಲಿ, ಬರೀ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲಿ ಹಿಂದೂಗಳಿಗೆ ಅನ್ಯಾಯ ಆದಾಗ, ಹಿಂದೂಗಳಿಗೆ ತೊಂದರೆ ಆದಾಗ, ಹಿಂದೂಗಳ ಮೇಲೆ ದೌರ್ಜನ್ಯ ಆದಾಗ ನಾನಿದ್ದೇನೆ ಅಂತ ಹೇಳುವಂಥ ಪ್ರಥಮ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆ ಹಿಂದೂಗಳನ್ನು ದುರ್ಬಲಗೊಳಿಸಲಿಕ್ಕೆ, ಸಮಸ್ತ ಹಿಂದೂಗಳಿಗೆ ಅನಾಥ ಪ್ರಜ್ಞೆ ಕಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಹಿಂದೂಗಳ ಸಂಘಟನೆಯನ್ನು ಒಡಿಲಿಕ್ಕೆ ಪ್ರಿಯಾಂಕಾ ಖರ್ಗೆಯು ಸಹಿತ ಅನೇಕರು ತಮ್ಮ ಚಮತ್ಕಾರದ ಮೂಲಕ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಅವರು ಸಂಘವನ್ನು ದೂರ್ತಾ ಇಲ್ಲ, ಇಡೀ ಹಿಂದೂ ಸಮಾಜವನ್ನು ದುರ್ಬಲಗೊಳಿಸಲಿಕ್ಕೆ ಮತ್ತು ಒಡಿಲಿಕ್ಕೆ ಮತ್ತು ಅವರ ಮೇಲಾಗುವ, ಹಿಂದೂಗಳ ಮೇಲಾಗುವಂಥ ದೌರ್ಜನ್ಯಕ್ಕೆ ರಕ್ಷಣೆ ಕೊಡೋರು ಇಲ್ಲದೆ ಇರುವಂಥ ಒಂದು ಪ್ರಯತ್ನಕ್ಕೆ ಪ್ರಿಯಾಂಕಾ ಖರ್ಗೆ ಮತ್ತು ಅವರ ತಂಡ ಕೈ ಹಾಕಿದೆ ಅಂತ ಅನಿಸುತ್ತೆ. ಇಡೀ ಕಾಂಗ್ರೆಸ್ಸಿನ ಒಟ್ಟು ತಂತ್ರವೇ ಸಂಘಕ್ಕಿಂತ ಹೆಚ್ಚಾಗಿ ಹಿಂದೂ ಸಮಾಜವೇ ಅವರ ಗುರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಸ್ವಾಭಾವಿಕವಾಗಿ ಹಿಂದೂ ವಿರೋಧಿ ಕುಮ್ಮಕ್ಕುಗಳೆಲ್ಲ ಒಟ್ಟು ಸೇರಿವೆ ಅಂತ ಅಂದ್ಕೊಂಡಿದ್ದೇವೆ ನಾವು. ಅವ್ರು ಯಾರೋ ಒಬ್ಬರು ಕುಮ್ಮಕ್ಕ ಅಂತೇಳಿ ಅಲ್ಲ, ಯಾರ್ಯಾರು ಹಿಂದೂ ವಿರೋಧಿ ಸಂಘಟನೆಗಳಿದ್ದಾರೋ ಅವರೆಲ್ಲರೂ ಒಟ್ಟುಗೂಡಿ ಇವರ ಬಾಯಿಂದ ಧ್ವನಿಗಳು ಬರ್ತಾ ಇದೆ ಅಂತ ಅನಿಸುತ್ತೆ. ಅಂಥ ಬಾಯಿಗಳು ಹಲವಾರಿದೆ ಕರ್ನಾಟಕದಲ್ಲಿ. ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರೇ ಹೇಳಿದ್ದಾರೆ, ನೋಂದಾಯಿಸಿಕೊಳ್ಳಬೇಕು ಅನ್ನೋದು ಸಂವಿಧಾನದ ಜವಾಬ್ದಾರಿ ಮತ್ತು ಸಂವಿಧಾನದ ಆಶಯಗಳಲ್ಲಿ ಇಲ್ಲ. ಯಾರು ಬೇಕಿದ್ದರೂ ನೋಂದಾಯಿಸಿಕೊಳ್ಬೋದು, ಯಾರು ಬೇಡ ಇದ್ರೂ ನೋಂದಾಯಿಸಿಕೊಳ್ಬೋದು. ಯಾವುದೇ ಚಟುವಟಿಕೆಗಳು ಸರ್ಕಾರಕ್ಕೆ, ಸಂವಿಧಾನಕ್ಕೆ ವಿರೋಧ ಆದರೆ ಯಾವುದೇ ಸಂಸ್ಥೆ ಮೇಲೂ ಕ್ರಮ ಕೈಗೊಳ್ಬೋದು. ಮತ್ತು ಸದಾವಕಾಶ ಇರುವಂಥ, ರಾಷ್ಟ್ರೀಯತೆಯನ್ನು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡುವಂಥ ಯಾವುದೇ ಸಂಸ್ಥೆಗೆ ಗೌರವವನ್ನು ಕೊಡ್ಬೋದು. ಹಾಗಾಗಿ ಕರ್ನಾಟಕದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರ ರಕ್ಷಣೆ ನಡೆಯುತ್ತೆ, ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಎಂದವರ ರಕ್ಷಣೆ ನಡೆಯುತ್ತೆ, ಭಾರತ್ ಮಾತಾಕ್ಕೆ ಜೈ ಅನ್ನೋರ ಮೇಲೆ ದೌರ್ಜನ್ಯ ನಡೆಯುತ್ತೆ. ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇದಕ್ಕೆ ನೇರವಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.